ಇದಕ್ಲೆಲ್ಲತ್ತ ಇದಕ್ಕೆ ಹಿಂಗೆ ಕೂತಿದ್ದಿ ನೀನು ತಲೆ ಕೆಟ್ಟೋಗಿದ್ದು ನಿನಗೆ ಮನೆಗೆ ನಡಿ. ಏನ ಬರೋಕೆ ಅದನು ಏನಾಗಿದೆ ಲೂಜ ನಿನಗೆ ತಲೆ ಕೆಟ್ಟೋಗ್ಬಿಟ್ಟಿದ್ದು ಎದ್ದು ನಡಿಲೇ ಯಾರು ಮಕ್ಕೋಗ್ದರು ಒಳ್ಳೆ ಆಡ ನೋಡಿ ಹಂಗೆ ಅರ್ಥ ಕೂತಾಳೆ ಅಂತ. ಏನು ನಾನೇನು ಆಡ್ತಿದ್ದಾನು ಆಡ್ತಿರೋದೆಲ್ಲ ನೀವುಗಳು ಅಲ್ಲ ಕಣ್ರಿ. ಏನ್ರಿ ಈ ಥರ ಥೂ ನಾಚಿಕೆ ಆಗ್ಬೇಕು ನಿಮ್ಮ ಜನ್ಮಗಳಿಗೆ. ಅಲ್ಲ ಬಿಟ್ಬಿಟ್ಟು ಎರಡು ಮಕ್ಕಳನ್ನ ಬಿಟ್ಬಿಟ್ಟು ಗಂಡನ ಬಿಟ್ಬಿಟ್ಟು ಓಡೋಗಿ ಇನ್ನೊಬ್ಬನ ಮದುವಾಗಿರೋಳನ್ನ ಅವಳಿಗೆ ಏನು ರಾಜಯೋಗ ಬಂದಿರೋದು ಈಗ. ಅವಳು ಕರ್ಕೊಬಂದು ಇರ್ಸ್ಕೊಂಡು ಅಲ್ಲ ನಿನಗೆ ಹೇಳಿ ಕಳಿಸ್ತೆ ನಾನು ಬಂದವಳೆ ಅಂತ. ಏನು ಕತ್ತರಿಸ್ಬಿಡೋ ನಂಗೆ ಓದೋನು ನೀನು ತೆಪ್ಪಗೆ ಬಂದೆ ತಣ್ಣಗೆ ತೆಪ್ಪಗೆ. ಈಗ ಅಮ್ಮ ಬಂದಿದ್ದು ದೊಡ್ಡ ಮನ್ಸು ಹೆಂಗೆ ದೊಡ್ಡ ಬಾರಿಕೆ ಹೆಂಗೆ ಇದನ್ನು ಕೇಳೋಕ್ಕೆ ಅವ್ವ ಇನ್ನು ನಮ್ಮ ಸತ್ಬಿಟ್ಟೆ ನಾವು ಮಾನ ಮರ್ವದಿರೋರು ಹಂಗೆ ಹಿಂಗೆ ಇನ್ನು ಅವಳನ್ನ ಇನ್ನು ಮನೆಯೊಳಗೆ ಸೇರಿಸ್ಕೊಂಡವ ನಾವು ಯಾವುದೇ ಕಾರಣಕ್ಕೂ ಸೇರಿಸ್ಕೊಳಕ್ಕಿಲ್ಲ ನಾವಿನ್ನು ಮುಗೀತು. ನಿನ್ನೆ ಕಣವ ನೀನೇ ಕಣವ ಮೊದಲನೇ ಇರ್ತಿ ನಿನ್ನ ಮಕ್ಕಳೇ ಕಣವ ಅವು ನಿನ್ನ ಗಣ್ಣೆ ಕಣವ. ಯಾವ ಕಾರಣಕ್ಕೂ ಅವಳನ್ನ ನಾವು ಮಾತಾಡ್ಸೋಕ್ಕಿಲ್ಲ. ನಮ್ಮ ಅಕ್ಕನವ್ರ ಮನೆ ಕಾಲು ಬಡ್ಗೋಕ್ಕಿಲ್ಲ ಹಂಗೆ ಹಿಂಗೆ ಅಂತ ಬೊಗಳ್ಬಿಟ್ಟು ಇವತ್ತು ನನಗನ್ನೇ ಮಾಡಬೇಕು ಮೋಸ ಮಾಡಬೇಕು ಅಂದ್ಬಿಟ್ಟು ಎಷ್ಟು ದಿವ್ಸಕ್ಕೆ ಹಂಗೆ ಕುಂತಿದ್ರಿ ನೀವು ಎಲ್ಲ ಸೇರ್ಕೊಂಡು ನನಗನ್ನೇ ಮೋಸ ಮಾಡ್ತಾ ಇದ್ದೀರಾ. ನಾನು ನ್ಯಾಯ ದೊರಕಿಸ್ಕೊಡಗಟ್ಟ ನಾನು ಇಲ್ಲಿ ಕಾಲೆತ್ತು ಕಡೆಕಿಲ್ಲ. ನಾನು ಊಟನೂ ಉಣ್ಣಕ್ಕಿಲ್ಲ. ನಾನು ಏನು ಬೇಡ ನನಗೆ. ನಾನು ಎಲ್ಲೂ ಹೋಯ್ಕಿಲ್ಲ. ನನಗೆ ಬರಲಿ ಅವಳು ನಿಂಗಮ್ಮ ಬಂದಿಲ್ಲ ತಾನೆ. ನಾನು ಹೆಣ್ಣು ನೋಡಕ್ಕೆ ಬಂದಾಗ ಹೇಳೋದು ತಾನೆ ಆ ಮಾತು ಮೇಲೆ ನಿಂತಿದ್ದೀಯಮ್ಮ ನೀನು ಅಂತ ಕೇಳೋಗಂಟವ ನಾನು ಕಾಲೆತ್ತು ಕಡೆಕಿಲ್ಲ. ಅಷ್ಟು ಭಾಗ್ಯಂದವಮ್ಮ ಈಗ ಬಂದಿದ್ದಳು ಅಂತ ಅಂದ ತಕ್ಷಣ ಏನು ಹಾರಾಡ್ಕೊಂಡು ಹೋದಳು. ಅಲ್ಲಿ ಹೋದ ತಕ್ಷಣ ಈ ಬದಲಾವಣೆ ಆಗೋಳಲ್ಲ ಏನನ್ಬೇಕು ನಮಗೆ ನಮ್ಮ ಹೂವಿಲ್ಲ ನಮ್ಮ ಅಪ್ಪಿಲ್ಲ ಹೇಳೋದಿಲ್ಲ ಕೇಳೋದಿಲ್ಲ ಅನ್ಕೊಬಿಟ್ಟು ನನ್ನ ಬಗ್ಗೆ ನಾನೇ ಕೇಳ್ತೀನಿ. ನನ್ನ ಬಗ್ಗೆ ನಾನೇ ಕೇಳ್ತೀನಿ. ನ್ಯಾಯ ಏನು ಹಂಗಾರೆ ಏನು ಹಾಲೋನ ಉಂಡೋರು ಯಾರು ಇಲ್ವಾ ಸೇರ್ತೀನಿ ನಾನು ಚೆನ್ನಾಗಿ ನಾನು ಪಟೇಲಪ್ಪನ ನ್ಯಾಯಕ್ಕೆ ಕೊಡ್ತೀನಿ ನಾನು. ಅದೇನದಾಗಲಿ ನಾನು ಮಾತ್ರ ಇದನ್ನು ಸುಮ್ಮನೆ ಬಿಡಕ್ಕಿಲ್ಲ. ನಾನು ಆವತ್ತು ಹೆಂಗೆ ನನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಒಪ್ಪಿಸೋದು ಮಾಡ್ಕೊಂಡ್ರು ಆ ಥರದಲ್ಲಿ ಇವತ್ತಿದ್ದಾರೆ ಕೇಳಿಸ್ತೀನಿ. ನಾನು ನ್ಯಾಯಕ್ಕೆ ಕೊಡೋದೇ ನಾನು ಇದನ್ನು ಸುಮ್ಮನೆ ಬಿಡ್ತೀನಿ ಅನ್ಕೋಬೇಡ. ನಾನು ಯಾರು ಮಾತಾಡ್ಸೂ ಬೇಡಿ ನಾನು ಸುದ್ದಿಗೆ ಬರ್ನೂ ಬೇಡಿ. ನಾನು ಹುಣ್ಣಕ್ಕೂ ಇಲ್ಲ ತಿನ್ನೋಕ್ಕೂ ಇಲ್ಲ. ನನ್ನ ಸುದ್ದಿಗೆ ಬರಬೇಡಿ. ನಾನು ಸತ್ರು ನಾನು ಸುದ್ದಿಗೆ ಬರಬೇಡಿ. ನೀನೇನು ಸಾಮಾನ್ಯದನಲ್ಲ. ಅಯ್ಯೋ ಅವಳು ಮಕ್ಕವೇನು ನಾನು ಸಾಯ ಗಂಟು ನೋಡೋಣ ನಾನು ಅಂತೆ ಬಡಿಯೋದ ನಾನು ಹಿಂತೆ ಬಡಿಯೋದು ಅಂದ್ಕೊಂಡು ರಾಗ ಹೇಳ್ತಿದ್ದೆ. ನೀನು ಅಂಥವ್ನು ಅನ್ನೋದನ್ನ ತೋರಿಸ್ಬಿಟ್ಟೆ ಬಿಡು. ನೀನು ಅಂಥವ್ನು ಅನ್ನೋದನ್ನ ಒಳ್ಳೆ ಆಟಗಳು ಏನೇನಂತ ನಂಗೆ ಚಂದ ಗೊತ್ತು ತೋರಿಸ್ಬಿಟ್ರಿ ಒಟ್ಟಿಗೆ. ಲತಾ ಹುಸಿಯ ತಲೆ ಕೆಡೋದೊಳಗೆ ಸುಮ್ಮನೆ ಬಳ ಬುಗಳು ಬಿಡ ನೀನು ಆಯ್ತಾ. ಹೇಳೋದನ್ನ ಹುಸಿಯ ಅರ್ಥ ಮಾಡ್ಕೊ ತಲೆಗೆ ಹೋಗಿಸ್ಕೊ. ನೀನು ಹೇಳ್ತಿರೋದು ನಿನ್ಗೆ ಅರ್ಥ ಆಯ್ತಿಲ್ವೇ ಹುಷಾರಿಲ್ವಂತೆ ಕಲೆ ಅವಳಿಗೆ ಯಾಕೆ ಹೆಂಗೆ ಅರ್ಥ ಇದ್ದೀವಿ ಇನ್ನು 2 ತಿಂಗಳು ಬದುಕಾಕಿಲ್ಲ ಅಂತ ಡಾಕ್ಟ್ರ್ ಹೇಳಿದಾರಂತೆ. ನಾನು ಅವತ್ತು ಹೋಗೋದ ಚಂದ ಉಗ್ದಿ ಉಪ್ಪಾಕದ ನೋವೇನಿಗೂ ಬೋದಕ್ಕೆ ಬರೋದ ಅಂದ್ಕೊಂಡೆ ನಾನು ಹೋಗಿದ್ದು ಸರಿಯಾ. ಬೋದ್ಬಿಟ್ಟಲ್ಲ ನನ್ನ ಸಂಬಂಧವೇ ಇಲ್ಲ ಅಂತ ಹೇಳ್ಬಿಟ್ಟು ಬಂದ್ಬಿಡೋದ ನಿನ್ನ ನನ್ನ ಮಗಳೇ ಇಲ್ಲ ಅಂತ ಹೇಳ್ಬಿಟ್ಟು ಬರೋದು ಅಂತಲೇ ಹೋಗಿದ್ದು. ಅಲ್ಲಿ ಹೋದ್ಮೇಲಿಂದ ಅವ್ರು ಹೇಳಿದ್ಮೇಲೆ ನನಗೆ ಭಾಳ ಮನ್ಸಿಗೆ ಬೇಜಾರಾಯಿತು. ಏನಾರೇ ಆದಿ ಅವಳನ್ನ ನಾನು ಎತ್ತಿ ಅಂತ ನಾನು ಯಾವತ್ತೂ ನಾನು ಅಂದ್ಕೊಂಡಿಲ್ಲ. ಅವಳು ಯಾವತ್ತು ಬಿಟ್ಬಿಟ್ಟು ಹೋದ್ಲು ನನ್ನ ಮಕ್ಳಿಗೂ ನನಗೂ ಅನ್ಯಾಯ ಮಾಡ್ಬಿಟ್ಟು ಹೋಗಿ ಇನ್ನೊಬ್ಬನ ಕೊಟ್ಕೊಂಡ್ಲು. ಆವತ್ತಿಗೆ ನನಗೆ ಅವಳ ಮೇಲೆ ಯಾವುದೇ ಥರದಲ್ಲೂ ಇಲ್ಲ ಆಯಿತಾ. ಏನೋ ಅವ್ರು ಅವ್ನಿಗೂ ಸಾರಿಲ್ಲ ಅಂದ್ಕೊಂಡು ಕರ್ಕೊಬಂದು ಇರ್ಸ್ಕೊಂಡವ್ರೆ. ಅದಕ್ಕೂ ನಮಗೂ ಏನು ಸಂಬಂಧ ಎಲ್ಲೇ ಸಂಬಂಧ. ನಾನು ಏನೋ ನಿನ್ಗೆ ಅನ್ಯಾಯ ಮೋಸ ಮಾಡಿದ್ದೆ ನಾನು ಯಾಕೆ ಹಿಂಗೆ ಆಡ್ತಾ ಕುಂತಿದ್ದಿಲ್ಲ ಮನೇಲಿ. ನೋಡು ಬಾ ನೀನು ಎದ್ದು ಮನೆಗೆ ನಡಿ. ಅದೇನೋ ಬೆಳಿಗ್ಗೆ ನಾಷ್ಟ ಮಾಡಿರೋದಂತಲ್ಲ ಮಧ್ಯಾಹ್ನ ಊಟನೂ ಮಾಡಿಲ್ವಂತೆ. ಈಗಲೂ ರಾತ್ರಿಗೂ ಏನು ಉಂಡೆವು ಇಲ್ವಂತೆ. ಇಲ್ಲಿ ಕೂತ್ಕೊಂಡ್ರೆ ಅದ ನೀನು ಎದ್ದು ನಡಿ. ನೀನು ಇದೆಲ್ಲ ಸರಿಯಿಲ್ಲ ನೋಡು. ನಾನು ನಿನ್ಗೆ ಯಾವುದೇ ಥರದಲ್ಲ ಅನ್ಯಾಯ ಮೋಸ ಮಾಡಿಲ್ಲ. ನಾನು ಅಷ್ಟೇ ನಿಂಗೆ ಅಜ್ಜಿನೂ ಅಷ್ಟೇ. ಅಜ್ಜಿನೂ ಫೋನ್ ಮಾಡಿತ್ತು ಹೋಗಲಿ ಅದೇನು ನೋಡೋಗು ಅದೇನು ಊಟ ಮಾಡ್ದಾನೆ ಕೂತಿದ್ದಾಳಂತೆ ಅದೇನು ಹೋಗಿ ನೋಡೋಲ್ಲ ಅಂದ್ಬಿಟ್ಟು ಅಜ್ಜಿನೂ ಫೋನ್ ಮಾಡ್ತು. ಅಜ್ಜಿಗೂ ನಿನ್ನ ಮೇಲೆ ಆಸೆನೇ ಗೊತ್ತಾ. 2ನೇ ಸಂಬಂಧಕ್ಕೆ ಒಪ್ಕೊಂಡು ಆದ್ಲು. ಐಕ್ಳು ಮಕ್ಕಳು ಸಾಕೋದು ಸಲುವುದ್ಲು ಅನ್ನೋದು ನೀನು ಮಾಡಿರೋದು ನಾವು ಮರ್ತೀವಿ. ಒಳ್ಳೇದು ಮಾತ್ರ ಅನ್ಸ್ಕೊಂಡು ಇವತ್ತು ನಿನ್ನ ಕೊಂಡಾಡ್ತೀವಿ ಯಾರ ಜೊತೆನಾರಿಯ. ನಾನು ಎಷ್ಟೋ ಜನ ಕೂಟ ಹೇಳಿದೆ ಮುಂಡೆ ಓದ್ಲು ನನ್ನ ಹೆಡ್ತಿ ಆಗಿರೋದಕ್ಕೆ ಮಕ್ಕಳನ್ನ ಸಾಕೋದ್ಲು ಸಲುವುದ್ಲು ಅಂತವ ಗೊತ್ತಾ. ನಿನ್ನ ಬಗ್ಗೆ ನಮಗೆ ಹೆಮ್ಮೆ ಇದೆ ಕಲೆ ಯಾಕೆ ಹಿಂಗೆ ಅರ್ಥ ಮಾಡ್ಕೊಳಕ್ಕಿಲ್ಲ. ಇವತ್ತು ನಾಳೆಗೆ ಸಾಯೋಳ ಬಗ್ಗೆ ನಮಗೆ ಏಕೆ ಅವಳ ಮೇಲೆ ಏನು ದ್ವೇಷ. ಒಂದು ಮಾತು ಹೇಳ್ತೀನಿ ಕೇಳ್ಕೊ. ಈ ಕೋಟೆಯ ಗಲ್ ಶಿಕ್ಷೆಗೆ ಏರಿಸ್ಬೇಕಾರೆ ನಿನ್ನ ಕೊನೆಯ ಆಸೆ ಏನು ಅಂತ ಕೇಳಾರಂತೆ. ಅಂಥದ್ರಲ್ಲಿ ನಾವೆಲ್ಲ ಯಾರು ಹೇಳು ಬೇಡ ಕಣವ. ಅವ್ರ ಮಕ್ಕಳನ್ನ ಅವಳಿಂದ ದೂರ ಮಾಡೋಂಥ ಇದು ನಮ್ಗೆ ಬೇಡ. ಇನ್ನೇನು 1 ತಿಂಗಳು 2 ತಿಂಗಳಿಗೆ ಸತ್ತೋಯ್ತಾಳೆ. ಅವಳು ಹಣೆ ಬರ ಮುಗಿಯೋಕೆ ಹತ್ರಕ್ಕೆ ಬಂದದೆ. ಇನ್ನು ಯಾಕೆ ಸಾಕಾಗಬೇಕು ಹೇಳು. ಸುಮ್ಮನಿರು ನೀನು ನಡಿ. ನೀನು ಎದ್ದು ಹಿಂಗೆಲ್ಲ ಆಡಬೇಡ. ನಿನ್ನಿಂದ ಅಂತ ಯಾಕೆ ಅನ್ಸ್ಕೊಂಡಿಯ ನೀನು. ನೋಡು ಕರುಣೆ ಇಲ್ಲ ಒಂದು ಮನ್ಸತ್ವ ಇಲ್ಲ ಅಂತ ಅನ್ಸ್ಕೋಬೇಕಾ ನೀನು. ಬೇಡಲತ್ತ ನೋಡಿ ಇಲ್ಲಿ ಗಂಟ ಅಷ್ಟು ಒಳ್ಳೇದು ಅನ್ಸ್ಕೊಂಡಿದ್ದಿ. ಸುಮ್ಮನೆ ನಡಿ. ನೋಡು ನನಗೆ ನೀನು ಮುಖ್ಯ ಕಲೆ. ನಾನು ಈಗಲೂ ಹೇಳ್ತೇವೆ ಅವಳು ನನ್ನ ಮಕ್ಕಳನ್ನ ಬಿಟ್ಟು ಹೋದಾಗಲೇ ನನ್ನ ಪಾಲು ಸತ್ತೋದ್ಲು. ಅವಳನ್ನ ನಾನು ಇಡ್ತಿ ಅಂತ ನಾನು ಮಾತಾಡ್ಸೋದಾಗಿ ನಾನು ಮಾತಾಡ್ತಿಲ್ವಾ ಹೇಳು. ಸುಮ್ಮನೆ ಆಡಬೇಡ ನೀನು. ಸುಮ್ಮನೆ ನಡಿ. ನೀನು ಬಾಯಿ ಮುಚ್ಕೊಂಡು ಎದ್ದು ನಡಿ. ನೀನು ನಿಂಗೆ ಆಡಿದ್ರೆ ನನ್ನ ತಲೆ ಕೆಟ್ಟೋಯ್ತದೆ ನನಗೆ ಮೇಲೆ. ನಡಿ ನೋಡು ನಾನು ಬರೋಕ್ಕಿಲ್ಲ. ನಿನ್ನ ನಾಟಕಗಳ ನೋಡಿ ಬೇಸತ್ಬಿಟ್ಟಿನಿ ಆಯಿತಾ. ನಾನು ನಿನ್ನ ಮನೆಯೊಳಗೆ ಕಾಲಾಕ್ಬೇಕು ಅಂದರೆ ಅವಳು ನೋವೇನು ಮನೆಯಿಂದ ಎಲ್ಲಾರೇ ಓಲಾಡ ಸಾಯಿಲಿ ನಮಗೇನು ಸಾಯಿಲ್ ಹೇಳು. 1 ತಿಂಗಳು 2 ತಿಂಗಳಿಗೆ ಯಾಕೆ ಸಾಯಿಲಿ ಇವತ್ತೇ ಸಾಯಿಲ್ ಹೇಳು. ಅವಳು ಇದ್ದೇನು ಸಾಧಿಸ್ಬೇಕಾಗಿತ್ತು. ಅವಳು ಅಲ್ಲಿ ಓಪನ್ ಮುಂಡೆ ಇದ್ದೇನಾಗಬೇಕಾಗಿತ್ತು. ಯಾಕೆ ಇರಬೇಕು ಅವಳು ಯಾಕೆ ಇರಬೇಕು ಹೇಳು. ನೋಡು ಅವೆಲ್ಲ ಬೆಳಕಂಡ್ರಿ ಸುಮ್ಮನೆ ನನಗೆ ವಾಪತ್ತಿಸ್ಬಿಡಿ. ನಾನು ನನ್ನ ಮನೆಯೊಳಗೆ ಕಾಲಾಕ್ಬೇಕು ಅಂದರೆ ಅವಳು ಅಲ್ಲಿಂದ ಜಾಗ ಖಾಲಿ ಮಾಡಬೇಕು. ನಿನ್ನ ಮಗಳು ಬಾಯಿಗೆ ಬಂದಾಗ ಮಾತಾಡ್ತಾಳೆ ಅಂತೆವಳು ಇಂತೆವಳು ಅಂತ ನಾನು ಅವಳ ಕೈಲಿ ಮಾತಾಡ್ಸ್ಕೋಬೇಕಾ. ಎಕ್ತಿಕ ತೊಳು ಮಕ ತೊಳು ಸಾಕೋದಲ್ಲ ಅದಕ್ಕೆ ಅಷ್ಟು ಚೆನ್ನಾಗಿ ಸಾಕೋದಲ್ಲ ನಾನು. ಅದಕ್ಕೆ ನಿನ್ನ ಮಗಳ ಕೈಲಿ ಬಯಸ್ಕೋಬೇಕಾ. ನಮ್ಮ ಅಮ್ಮನೇ ನನಗೆ ಹೆಚ್ಚು ಅಂದ್ಲು. ನಮ್ಮ ಅಮ್ಮನೇ ನನಗೆ ಮುಖ್ಯ ಆಗಿರೋದು. ನೀನೆಲ್ಲ ನನಗೆ ಮುಖ್ಯ ಕತ್ ಕಡ್ದೋಗು ಮನೆಯಿಂದ ಹಚ್ಕೆ ಅಂತ ನಾನು ನೋಡ್ತಿದ್ದಲ್ಲ ಮರಿ. ನನಗೆ ಎಷ್ಟು ಬೇಜಾರಾಕಿಲ್ಲ. ನನಗೆ ಎಷ್ಟು ಮನ್ಸಿಗೆ ನೋವು ಹಾಕಿಲ್ಲ. ಯಾವ ಥರ ಮಾತು ಕೊಟ್ಲು ಗೊತ್ತಾ. ಯಾವ ಥರ ಮಾತು ಕೊಟ್ಲು ಅಂತ ಆ ಮಾತುಗಳೆಲ್ಲ ಕೇಳ್ಬಿಟ್ಟು ಬರ್ನೇ ಬೇಡ್ದು ಏನಾರೇ ಹೋಗ್ಬಿಟ್ಟು ಎಲ್ಲರೂ ಹೊಳೆಯ ಬಾವಿ ಬಿದ್ದುಬಿಡ್ಬೇಕು ಅನಿಸ್ತು ನನಗೆ ಗೊತ್ತಾ.
ಇವು ಸಾಕಿತಿಲ್ವ ಸಲ್ವಿತಿಲ್ವ ನಾನು ನಿಯತ್ ಬೇಡವ ಮನ್ಸನ್ಗೋಸಿನಾರಿಯ ಒಂಚೂರಾರೆ ನಿಯತ್ ಬೇಡವ ಹೇಳು ಥೂ ಅಸಹ್ಯ ಎಂಥ ಬೇವರ್ಸಿಗಳಿವು ನನ್ನ ಬಾಯಿಗೆ ಹೆಂಗೆ ಬತ್ತು ಹಂಗೆ ಮಾತಾಡ್ತೀನಿ ನಾನು ನನಗೆ ಕೇಳೋಕ್ಕೆ ಬೇಡ ನೀನು ನಿನ್ನ ಮಕ್ಳುಗಳು ನನಗೆ ಒಂದೊಂಥರದಲ್ಲಿ ಮಾತಾಡಿಲ್ಲ ಬೇಡ ಕಣಪ್ಪ ಸಾಕು ಅದಕ್ಕೆ ಹೇಳೋದು ಐದನೇ ಸಂಬಂಧಕ್ಕೆ ಮದುವೆ ಆಗ್ಬೇಡ್ದು ಅಂತವೆ ಆಗಿ ನಾನು ಒಟ್ಟಿಗೆ ಅನ್ಬೋಸ್ಬಾರ್ದೆಲ್ಲ ಅನ್ಬೋಸ್ಬಿಟ್ಟೆ ನಾನು ಸಾಕು ನಿಮ್ಮಿಂದವ ನಿನ್ನಿಂದ ನಿಮ್ಮ ಮಕ್ಕಳಿಂದನೂ ಭಾಳ ಅನ್ಬೋಸಿ ನಾನು ಇನ್ನು ಅನ್ಬೋಸಕ್ಕೆ ಆಯ್ಕಿಲ್ಲ ನನಗೆ ಈ ಒಂದೇ ಒಂದು ತೀರ್ಮಾನ ಕೇಳೋದು ಇಲ್ಲ ಅವಳು ನಿಲ್ಸ್ಕೊಳ್ಳಿ ಇಲ್ದ ನನ್ನ ಕಳಿಸ್ಬಿಡಿ ಇಲ್ವಾ ನಾನು ಇರ್ಬೇಕಾ ಅವಳು ಕಳಿಸಿ ಅಷ್ಟು ಬಿಟ್ರೆ ನೀನು ಇವತ್ತು ಹೋಗಿ ಅಲ್ಲಿ ಕಾಯಕ್ಕೆ ಹೋಗಳಿ ನಿಮ್ಮ ನಿಂಗಜ್ಜಿ ಅವಳನ್ನ ಹುಷಾರಿಲ್ದವದಳ ನಾಳೆಗೆ ಮನೆಗೆ ಕರ್ಕೊಬತ್ತಾಳೆ ನನ್ನ ಮನೆ ಅಂತಾಳೆ ಅವಳು ಬಾಯ್ ಕೊಡಕ್ಕದ ಅವೆಲ್ಲ ಆಗ್ನದ ಕೆಲಸ ನಾನು ಇದ್ರೂ ಅಷ್ಟೇ ಸತ್ರು ಅಷ್ಟೇ ನಾನು ಮಾತ್ರ ಯಾವುದೇ ಕಾರಣಕ್ಕೂ ಅವಳನ್ನ ಮನೆ ಒಳಗೆ ಸೇರ್ಸಕ್ಕೆ ಹೋಗ್ಬೇಕಿಲ್ಲ ನಾನು ಈಗ ಯಾರಲ್ಲೇ ಕರ್ಕೊಬತ್ತಿದ್ರು ಏನು ಒಳ್ಳೆ ತಲೆ ಕೆಟ್ಟದೊಳಗೆ ಮಾತಾಡ್ತೀರ ನೀನು ಈಗ ಕರ್ಕೊಬತ್ತಿದಾರ ಯಾರೇ ಸುಮ್ಮನೆ ಲತಾ ನಿನಗೂ ಮಾಡೋಕ್ಕೆ ಕೆಲಸ ಇಲ್ಲ ಕಳೆ ನಿನಗೆ ಈಗ ಯಾರು ಕರ್ಕೊಬತ್ತಿದ್ರು ಹೇಳು ಯಾರು ಕರ್ಕೊಬತ್ತವ್ರು ಏನಂದಿದ್ರೆ ಹಿಂಗೆ ಕರ್ಕೊಬತ್ತವ್ರಲ್ಲ ನಾನು ಈಗ ಅಜ್ಜಿ ಅಲ್ಲಿ ಹೋಯ್ತು ಅವಳು ಹುಷಾರಿಲ್ಲ ಅಂತ ಗೊತ್ತಾಯಿತು ಅಲ್ಲೇ ಉಳ್ಕೊಂಡದೆ ಅಷ್ಟು ಬಿಟ್ರೆ ಕರ್ಕೊಬತ್ತೀವಿ ಮನೆಗೆ ಅಂತ ಹೇಳಿದಾರೆ ನಿನಗೆ ಅದೇನು ಬುದ್ಧಿ ಕಲ್ತಿದೆಯೋ ಇಷ್ಟೆಲ್ಲ ಆದಮೇಲೆ ಅಷ್ಟಾಯ್ತದೆ ಅನ್ನೋದು ನನಗೆ ಆಯ್ಕಿಲ್ಲ ಅನ್ನೋದು ನಂಗೆ ನಂಬಿಕೆ ಇಲ್ಲ ಕಣ್ಮರಿಯ ನಾನು ಮಾತ್ರ ನಾನು ನ್ಯಾಯಕ್ಕೆ ಸೇರಿಸ್ತೀನಿ ನಾನು ಪಟೇಲಪ್ಪನ ಮನೆಗೆ ಹೋಯ್ತೀನಿ ನಾನು ನಾಳೆ ಗಂಟ ಕಾಯ್ಕೊಂಡಿರಿ ಹೋಗ್ಬಿಟ್ಟು ನನಗೆ ನ್ಯಾಯ ಮಾಡ್ತಾವ್ರೆ ನಂಗೆ ಮೋಸ ಮಾಡ್ತಾವ್ರೆ ಅಂದ್ಬಿಟ್ಟು ನಾನು ನ್ಯಾಯ ಕೊಡ್ತೀನಿ ಅದೇನಾದಾಗಲಿ ಅಷ್ಟೊತ್ತು ನೀನು ಕಳಿಸ್ಬಿಟ್ರೆ ನಾವೇನು ಮನೆಯಿಂದವ ಅಲ್ಲಿಂದವ ನೀವು ಬಚಾಯಿಸ್ಕೊತೀರಿ ಇಲ್ಲ ಅನ್ನೋ ಮಾತ್ರವೇ ನಾನು ಮಾತ್ರ ಸುಮ್ಮನೆ ಬಿಡೋ ಮಗಳೇ ಅಲ್ಲ ನಾನು ನೋಡಿ ಸಾಕಾಗದೆ ಏನೋ ಹಾರಾಡ್ಕೊಂಡು ತೂರಾಡ್ಕೊಂಡು ಹೋದಳ್ಳಿ ಮಜ್ಜಿನ ತನ್ನ ತೆಪ್ಪಾಗವಳೆ ಅಂದರೆ ಇದು ಯಾಕೋ ಸರ್ ಬತ್ತಿಲ್ಲ ನನ್ನ ಜಾಗಕ್ಕೆ ತಂದು ಕುಣಿಸ್ತಾರೆ ನೀನು ಎಷ್ಟಿದ್ರು ಒಪ್ಕೊತೀಯೇ ನಿನ್ನ ಆಟಗಾರ ನೀನು ಏನು ಹಾರಾಡ್ಕೊಂಡು ಹೋದನು ತಣ್ಣ ತೆಪ್ಪಗೆ ಬಂದೆ ನೀನು ಎಂಥವ್ನು ಅಂತ ನನಗೂ ಗೊತ್ತು ಚಂದಾಗಿ ಕಣಪ್ಪ ಒಳ್ಳೆ ನಿನ್ಗೆ ಹೇಳೋಕ್ಕಾಗಿಲ್ಲ ಎಷ್ಟು ಅಂತ ಹೇಳೋದು ಒಳ್ಳೆ ಅರ್ಥ ಮಾಡ್ಕೋಬೇಕು ಏನು ಒಳ್ಳೆ ಹೇಳ್ದಷ್ಟು ಹೆಚ್ಚು ಮಾಡ್ತೀಯ ನೀನು ಹೆಚ್ಚು ಮಾಡ್ತೀನಿ ಹೇಳ್ದಷ್ಟೇ ಹೆಚ್ಚು ಮಾಡ್ತೀನಿ ಕಣಪ್ಪ ನಾನು ಹೋಗು ನನಗೂ ಗೊತ್ತು ಕಣೆ ಹೆಂಗೆ ಕಳಿಸ್ಬೇಕು ಅಂದ್ಬಿಟ್ಟು ಏನೀಗ ಲತಾ ನೋಡು ಮುರುವದಿಂದ ಎದ್ದು ಬಾ ಮನೆಗೆ ನೀನು ಬಂದು ಊಟ ಮಾಡಿಬಿಟ್ಟು ಬಿತ್ಕೊಂಡಿ ನೀನು ಮನೆಗೆ ಹಿಂಗೆ ಆಡ್ಬೇಡ ನೀನು ಒಳ್ಳೆ ಒಳ್ಳೆ ಹಂಗೆ ಆಡ್ತಾ ಕುಂತಿದ್ದೀನಿ ನೋಡಲ್ಲಿ ಈಗ ಏನೀಗ ಬಂದೇ ಬರೀಕಿರು ಹೇಳೆ ಸುಮ್ಮನೆ ಜಾಸ್ತಿ ಆಡ್ಬೇಡ ನೀನು ಹುಷಾರಿಲ್ಲ ಅಂದಿದ್ದಕ್ಕೆ ಇರ್ಸ್ಕೊಂಡವ್ರಪ್ಪ ಅವ್ರ ಅಮ್ಮನ ಇರ್ಸ್ಕೊಬೇಡ ಅಂತ ಹೇಳಕ್ಕೆ ನಾನು ಯಾರು ನೀವು ಅದೇ ಬೇಕಾಗಿರೋದಲ್ವಾ ಅದೇ ನಿನಗೂ ಬೇಕಾಗಿರೋದಕ್ಕೆ ಹಿಂಗೆ ಆಡ್ತಿರೋದು ಆಯ್ತು ಹೋಗು ನಿನ್ನ ಯಾಕೆ ಕರ್ದವ್ರು ನನ್ನ ಕರ್ನ ಬಪ್ಪ ಇಲ್ಲಿ ನಾನು ಸಮಾಧಾನ ಮಾಡುವಂತ ಅವ್ನು ಇದ್ರ ಮೇಲೆ ನಿನ್ನಿಷ್ಟು ಬಿಟ್ಟಿದ್ದು ಕಣವ ನಾನು ಹೇಳೋಷ್ಟೇ ನಾನು ಹೇಳ್ದೆ ನೀನು ಕೇಳೋದ್ಮೇಲೆ ನಾನೇನು ಮಾಡೋಕ್ಕಾಯ್ತದೆ ನಿನ್ನಿಷ್ಟು ಬಿಟ್ಟಿದ್ದು ಬಿಡು ಮರೆಯ ಇನ್ನೇನು ನನ್ನೆಷ್ಟು ಬಿಟ್ಟಿದ್ದೆ ಅಂತ ನಾನು ಬಂದು ಕೂತಿರೋದಿಲ್ಲಿ ನನಗೆ ಕೇಳೋರಿಲ್ಲ ನಮ್ಮ ಮಗುವಿನ ನಮ್ಮ ಅಪ್ಪಿಲ್ಲ ಅಂದ್ಬಿಟ್ಟು ನೀವು ಆಡಿದ ಆಟಗಳು ಆಡ್ಕೊಂಡು ನಾನು ನೋಡೋಕ್ಕಾಗಿಲ್ಲ ನನಗೆ ಅದೇನು ತೀರ್ಮಾನ ಮಾಡೋರು ಸೇರಿಸ್ತೀನಿ ಹೋಯ್ತೀನಿ ಪಟೇಲಪ್ಪನ ತಕ್ಕೆ ಆಯ್ಕೆ ಕೊಡ್ತೀನಿ ನಾನು ನ್ಯಾಯ ಕೊಡ್ತಾಳೆ ನ್ಯಾಯಕ್ಕೆ ಬತ್ತಲ್ ಸುಮ್ಕೆ ನಿಂಗಜ್ಜಿ ಓ ಪರವಾಗಿಲ್ಲ ನೀನು ಸುಮಾರಾಗಿ ಮಿಕ್ಬೇರಿ ಹೋಯ್ತಾ ಇದೆಯಾ ಕಲೆ ಈಗ ಏನಾಗಿದ್ದದು ಈಗ ಏನು ನಾವೇನೇನು ಏನೋ 10 ನೂರು ಕೊಟ್ಟಿದ್ದವ ಅವಳಿಗೆ ಯಾವಾಗಾರಯ್ಯ ಕೊಟ್ಟಿದ್ಯೋ ಬಿಟ್ಟಿದ್ಯೋ ಅದು ಯಾವ ಕಾಲದಿಂದ ಇಲ್ಲೇ ಇದ್ದೋಳ ಯಾರು ಗೊತ್ತು ಕಂಡಿದ್ದವ ನಾವು ಇವಳೆಲ್ಲ ನಂಬೋದು ಭಾಳ ತಪ್ಪು ನಾನು ನಂಬಕಿಲ್ಲ ನಾನು ಯಾವನ್ನೂ ನಂಬಕಿಲ್ಲ ನಾನಂತೂ ಬರಕಿಲ್ಲ ನಾನು ಉಪವಾಸ ಇದ್ಕೊಂಡೆ ಸಾಯೋದೇ ಆಗಲಿ ನಾನು ಅವಳನ್ನ ಕಳಿಸ್ಬೇಕು ನಾನು ಮನೆಗೆ ಬರಬೇಕು ನೋಡಲೆ ನೀನು ಬಂದ್ರಷ್ಟು ಬಿಟ್ರಷ್ಟು ಏನೋ ಮಾನವೀಯತೆ ದೃಷ್ಟಿಯಿಂದ ನಾನು ಹೆಂಡ್ತಿ ಅಂದ್ಬಿಟ್ಟು ನಾನು ಕರಿಬೇಕು ಅನಿಸ್ತು ಕರೆದೆ ಬರೋದು ಬಿಡೋದು ನಿನ್ನ ಇಷ್ಟು ಬಿಟ್ಟಿದ್ದು ಸುಮ್ಮನೆ ನಾನು ಯಾಕೆ ತಲೆ ತಿಂದಿಯೇ ಸುಮ್ಮನೆ ಓಲಿ ಅಂತ ಕರೆಯಕ್ಕೆ ಬಂದು ತಿಕ್ಕರೆ ಮಾತಾಡ್ತಾಳೆ ಗೊತ್ತಾಗ್ತದೆ ಹೋಗು ನಿನ್ನ ಜನ್ಮಕ್ಕೆ ಬೆಂಕಿಕ್ಕ ನೀನು ಸರಿಯಾಗಿದ್ರೆ ಎಲ್ಲ ಸರಿಯಾಗಿರೋದು ಹೋಗು ಮಳ್ಳನ ಮಗಕತ್ ನೀನೇನು ಸಾಮಾನ್ಯದನಲ್ಲ ಕಣ ನೀನು ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ